ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಅವಹೇಳನಕಾರಿ ಮಾಡಿದ್ದಾನೆ. ಹಾಗಾಗಿ ನನ್ನ ಮಗ ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಅವಹೇಳನಕಾರಿ ಮಾಡಿದ್ದಾನೆ. ಹಾಗಾಗಿ ನಾವು ಪ್ರಗತಿಪರ ಸಂಘಟನೆಲ್ಲ ಸೇರಿ ಹಾಸನ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ನಾವು ರಸ್ತೆ ತಡೆ ಮಾಡಿದೀವಿ. ಕಾರಣ ಇಷ್ಟನೇ, ನಮಗೆ ನ್ಯಾಯ ಬೇಕು. ಅವರು ಸಚಿವ ಸಂಪುಟದಿಂದ ಅವನ್ನ ವಜಾ ಮಾಡಬೇಕು. ಅಂಬೇಡ್ಕರ್ ಬಗ್ಗೆ ಮಾತಾಡೋದನ್ನ ಯಾವತ್ತೂ ಕೂಡ ನಾವು ಸಹಿಸಕ್ಕಲ್ಲ ಅಂತ ಹೇಳ್ತಾ, ನನ್ನ ಹೆಸರು ಕುಮಾರಸ್ವಾಮಿ ಅಂತ, ದಲಿತ ಸಂಘರ್ಷ ಸಮಿತಿ ಎನ್ಮೂರ್ತಿ ಬಣ ಮೈಸೂರು ಪ್ರಧಾನ ಕಾರ್ಯದರ್ಶಿ. ಮಾತಾಡ್ರಿ, ಹೇಳಿ. ಏನು ಕಳೆದ 20 ದಿನದ ಹಿಂದೆ ರಾಜ್ಯಸಭೆಯಲ್ಲಿ ಅಮಿತ್ ಶಾ ಅವರು ಅಂಬೇಡ್ಕರ್ 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 ಅಂತ 6 ಬಾರಿ ನಾಟಕೀಯವಾಗಿ ವ್ಯವಸ್ಥಿತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರನ್ನ ಏನು ಇವರು ಈ ವಿಚಾರ ಮುಂದುವರಿಸಿದ್ರೆ ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ರನ್ನ ವಿಚಾರಧಾರೆನ ಸಂವಿಧಾನನ ಮುಟ್ಟಬಹುದು, ಟಚ್ ಮಾಡಬಹುದು. ಇವ್ರು ಹೀಗೆ ಬಿಟ್ಟರೆ ಇದನ್ನು ಟಚ್ ಮಾಡಕ್ ಆಗಲ್ಲ. ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ ಮಾಡ್ತೀವಿ. ಬಾಬಾ ಸಾಹೇಬ್ರ ಸಂವಿಧಾನ ಟಚ್ ಮಾಡಕ್ ಬಂದ್ರೆ, ಬಾಬಾ ಸಾಹೇಬ್ರ ಕಾನೂನಿನ ಅರಿವನ್ನು ಜಾಗೃತಿಗೊಳಿಸಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಏನು ಕೇವಲ 400-500 ಜನ ಹೊಡೆದು ಉಳಿಸಿದ್ರು 28,000 ಜನ ಅದೇ ರೀತಿ ರಕ್ತಪಾತ ಆಗುತ್ತೆ, ರಕ್ತ ಕ್ರಾಂತಿ ಆಗುತ್ತೆ ಅಂತ ತಮ್ಮ ಮೂಲಕ ಹೇಳ್ತಿದ್ದೀನಿ. ಜೈ ಭೀಮ್, ಜೈ ಸಂವಿಧಾನ.